ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಚಿಕ್ಕ ಪ್ರಾರ್ಥನೆ ಮಾಡಿ ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಯೇಸು ಸ್ವಾಮಿಯಪ್ಪ, ಪವಿತ್ರಾತ್ಮರೇ, ನೀವು ಕರ್ತನೆ ವಾಕ್ಯದೊಂದಿಗೆ ಮಾತನಾಡಿ ತಂದೆ ಆದ ದೇವರೇ, ನಾವೆಲ್ಲ ಕೇಳುತ್ತೇವಪ್ಪ. ಕೇಳಿಕೊಂಡು ಸ್ವಾಮಿ ಜೀವಿಸಿ, ಅದೇ ಪ್ರಕಾರನೇ ಜೀವಿಸಿಕೊಂಡು ನಿಮ್ಮ ರಾಜ್ಯ ಸೇರಲಿಕ್ಕೆ ದೇವರೇ ನಮಗೆ ಸಹಾಯ ಮಾಡು. ಯೇಸು ಸ್ವಾಮಿ ನಾಮದಲ್ಲಿ ಕರ್ತನೆ, ಆಮೆನ್. ಯೋಹಾನ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ, ಅದು ಯೇಸು ಮೊದಲನೇ ಮಾಡಿದ ಅದ್ಭುತ ಕಾರ್ಯವಾಗಿದೆ. ಆ ವಾಕ್ಯವನ್ನು ಧ್ಯಾನ ಮಾಡೋಣ. 3ನೆಯ ದಿವಸದಲ್ಲಿ ಗಲಿಲಾಯದ ಕಾನಾ ಊರಿನಲ್ಲಿ ಒಂದು ಮದುವೆ ಆಯಿತು. 3ನೇ ದಿವಸ ಗಲಿಲಾಯದ ಕಾನಾ ಊರಿನಲ್ಲಿ ಒಂದು ಮದುವೆ ಆಯಿತು. ಹಾಲೆಲೂಯ. ಯೇಸು ಸ್ವಾಮಿಗೆ ಅಲ್ಲಿ ಮೊದಲನೇ ಅದ್ಭುತ ಮಾಡಲಿಕ್ಕೆ ಅವರ ತಾಯಿ ಮರಿಯಳು ಕರೆದಿದ್ದು ಈ ಸಂದೇಶವಾಗಿದೆ. ಪ್ರಿಯನಾದ ಸಹೋದರ ಸಹೋದರಿಯರೇ, ಆತನು ತನ್ನವರನ್ನು ಯೇಸುವಿನಲ್ಲಿ ತಾಯಿ ಅಲ್ಲಿ ಇದ್ದಳು. ಯೇಸುವನ್ನು ಆತನು ಶಿಷ್ಯರನ್ನು ಮದುವೆಗೆ ಕರೆದರು. ಹಾಲೆಲೂಯ. ಯೇಸು ಸ್ವಾಮಿಗೆ ಮತ್ತು ಅವರ ಶಿಷ್ಯರಿಗೆ ಮದುವೆಗೆ ಕರೆದರು. ಹಾಲೆಲೂಯ. ಆಗ ದ್ರಾಕ್ಷಾರಸವು ಸಾಲದೆ ಹೋಗಲಾಗಿ ಯೇಸುವಿನ ತಾಯಿ ಆತನಿಗೆ, ಅವರಲ್ಲಿ ದ್ರಾಕ್ಷಾರಸವಿಲ್ಲ ಎಂದು ಹೇಳಿದರು. ಮರಿಯಳಿಗೆ ಗೊತ್ತು, ಯೇಸು ಸ್ವಾಮಿ ಜೀವ ಸ್ವರೂಪನಾದ ದೇವರು. ಹಾಲೆಲೂಯ. ಇವತ್ತೆಷ್ಟೋ ಜನಗಳಿಗೆ ಯೇಸು ಸ್ವಾಮಿ ಬದುಕಿದ್ದಾರೆ ಮತ್ತು ಈ ಲೋಕ ಬಿಟ್ಟಿದ್ದಾರೆ. ಪುನರ್ 3ನೇ ದಿವಸ ಎದ್ದು ಬಂದು ನಮ್ಮ ಪಾಪ ಶಾಪಗಳನ್ನು ತೆಗೆದುಕೊಂಡು ಶಿಲುವೆ ಮೇಲೆ ಯಜ್ಞವಾಗಿ ಮತ್ತೆ 3ನೇ ಸಾಲ ಎದ್ದು ಬಂದು ಇಲ್ಲಿ ಏನಾಗಿದೆ, ಪರಲೋಕದಲ್ಲಿ ಇದ್ದಾರೆ. ನಮಗಾಗಿ ಈ ವಾಕ್ಯವನ್ನ ಧ್ಯಾನಿಸಿಕೊಂಡು ನೀವು ಬರಬೇಕು ಎಂಬುದಾಗಿ. ಈ ವಾಕ್ಯವನ್ನು ನಾವು ಎಷ್ಟು ಜನ ಧ್ಯಾನಿಸ್ತಾ ಇದ್ದೀವೋ ನನಗೆ ಗೊತ್ತಿಲ್ಲ. ಸಹೋದರ ಸಹೋದರಿ, ಹಾಲೆಲೂಯ. ಇಲ್ಲಿ ಮೊದಲನೇ ಅದ್ಭುತ ಯೇಸು ಸ್ವಾಮಿ ಮಾಡಿ, ಆಮೇಲೆ ಅನೇಕ ಅದ್ಭುತ ಕಾರ್ಯಗಳನ್ನು ದೇವರು ಮಾಡಿದ್ದಾರೆ. ಅದು ಈ ಯೋಹಾನ ಬರೆದ ಪತ್ರಿಕೆಯಲ್ಲಿ ದೇವರು ಕೊಟ್ಟಿರೋ ಚಿಕ್ಕ ಸಂದೇಶವಾಗಿದೆ. ಹಾಗಾಗಿ ದ್ರಾಕ್ಷಾರಸವಿಲ್ಲ ಎಂದು ಹೇಳಿದಳು. ಯೇಸು ಆಕೆಗೆ, ಅಮ್ಮ, ನನಗೊಡವೆ ನಿನಗೆ. ಮರಿಯಳಿಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಇನ್ನೂ ನನ್ನ ಸಮಯ ಬಂದಿಲ್ಲ. ಹಾಲೆಲೂಯ. ಆದರೆ ತಾಯಿಗೆ ನಂಬಿಕೆ ಇದೆ. ಯೇಸು ಸ್ವಾಮಿ ಆ ಬನಾನಿಗಳ ಮೇಲೆ ಕೈಯಿಟ್ಟು ಪ್ರಾರ್ಥನೆ ಮಾಡಿದರೆ ಆ ದ್ರಾಕ್ಷಾರಸ ತುಂಬುತ್ತದೆ. ಹಾಲೆಲೂಯ. ಇವತ್ತು ಎಷ್ಟೋ ಒಂದು ವಿಶೇಷವಾದ ಕೂಟಗಳು, ಆಲಯದಲ್ಲಿ ಮದುವೆ ಕೂಟಗಳು, ದೇವರ ಮಕ್ಕಳು ಮಾಡುವಂಥ ಒಂದು ಶುಭ ಕಾರ್ಯಗಳಿಗೆ ಏನಾದರೂ ಸಾಲದೆ ಹೋಗಿದ್ರೆ ನಿಮ್ಮಲ್ಲಿರುವಂಥ ಸೇವಕರು ಯೇಸುವಿನ ನಾಮದಲ್ಲಿ ಇದು ಅಭಿವೃದ್ಧಿ ಆಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿದರೆ, ಪ್ರಿಯನಾದ ಸಹೋದರ ಸಹೋದರಿ, 500 ಜನಕ್ಕೆ ಮಾಡಿದ ಅಡಿಗೆ 1000 ಜನಕ್ಕೆ ಆಗ್ತದೆ. ಆ ನಂಬಿಕೆ ನಮ್ಮಲ್ಲಿರಬೇಕು. ಹಾಲೆಲೂಯ. ಇಲ್ಲಿ ಮರಿಯಳಿಗೆ ಅದೇ ನಂಬಿಕೆ ಇದ್ದಿದ್ದು. ಯೇಸು ಸ್ವಾಮಿ ಹೇಳ್ತಾರೆ, ನನಗೆ ಇನ್ನೂ ಸಮಯ ಬಂದಿಲ್ಲ. ಹಾಲೆಲೂಯ. ತಾಯಿಗೆ ಗೊತ್ತು, ನಿನ್ನ ಸಮಯ ಬಂದಾಯ್ತು, ನೀನು ಅದ್ಭುತಗಳನ್ನ ಮಾಡುವಂತ ಆಗಿದೆ. ಹಾಲೆಲೂಯ. ಹಾಗೆ, ಅಮ್ಮ, ನನಗೊಡವೆಗೆ ನಿನಗೇಕೆ, ನನ್ನ ಸಮಯ ಇನ್ನೂ ಬಂದಿಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಸಮಯ ಇನ್ನೂ ಬಂದಿಲ್ಲ ಎಂದು ಹೇಳಲು ಆತನ ತಾಯಿ ಯೇಸುಸ್ವಾಮಿ ತಾಯಿ, ಕೆಲಸದವರಿಗೆ ಆತನು ನಿಮಗೆ ಏನು ಹೇಳುವನೋ ಅದನ್ನು ನೀವು ಮಾಡಿರಿ. ಹಾಲೆಲೂಯ. ಕೆಲಸದವರಿಗೆ ಇಲ್ಲಿ ಏನು ಹೇಳಿದ್ರು ಅದನ್ನು ನೀವು ಮಾಡಿ. ಹಾಗಾಗಿ ಆಗ ಯಹೂದ್ಯರ ಶುದ್ಧಾಚಾರದ ಪದ್ಧತಿಯ ಪ್ರಕಾರ 2-3 ಕೊಳಗ ನೀರು ಹಿಡಿಯುವ 6 ಕಲ್ಲಿನ ಬಾನೆಗಳು ಅಲ್ಲಿ ಇಟ್ಟಿದ್ದವು. ಹಾಲೆಲೂಯ. 6 ಕಲ್ಲಿನ ಬಾನೆಗಳು ಅಲ್ಲಿ ಇಟ್ಟಿದ್ದರು. ಇವತ್ತು ಒಂದು ಔತಣ ಕೂಟ ನಡೀಬೇಕಾದ್ರೆ ಎಲ್ಲ ಫುಡ್ಡು ರೆಡಿಯಾಗಿದೆ. ಹಾಲೆಲೂಯ. ಪ್ರಾರ್ಥನೆಯೂ ಮುಗೀತು.
ಅಂತ್ಯಾಶೀರ್ವಾದನೂ ತೆಗೆದುಕೊಂಡಾಯ್ತು. ಅಲ್ಲಿ ಅಡಿಗೆ ಕೋಣೆಗೆ ಹೋಗಿ ನಿಮ್ಮ ಸೇವಕರು ಅದರ ಮೇಲೆ ಕೈಯಿಟ್ಟು ಪ್ರಾರ್ಥನೆ ಮಾಡುವಾಗ ಅದು ಊಟ ಮಾಡಿ ತೃಪ್ತರಾಗಿ ಮತ್ತೆ ಇನ್ನೂ ಉಳಿಯುತ್ತದೆ. ಯಾರ ಹೆಸರಿನ ಮೇಲೆ ಉಳಿತದೆ? ಆಕಾಶ ಭೂಮಿ ಅಳಿದು ಹೋಗ್ಬೋದು, ನನ್ನ ಮಾತು ಎಂದು ಅಳಿಯುವುದೇ ಇಲ್ಲ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಇವತ್ತು ನಾವು ಆ ರೀತಿ ಮಾಡ್ತಾ ಇದ್ರೆ ನಿಜವಾದ ಧನ್ಯರು. ಕೆಲವೊಮ್ಮೆ ಒಂದು ಚಿಕ್ಕ ಫಂಕ್ಷನ್, ಒಂದು 100 ಜನ 150 ಜನ ಕರೆದಿದ್ವಿ. ಸ್ವಲ್ಪ ಜನ ಒಂದು 50 ಜನ 100 ಜನ ಜಾಸ್ತಿ ಬಂದರು. ಅಡುಗೆಗೆ ಏನು ಮಾಡಬೇಕು ಅವಾಗ? ಹಾಲಲ್ಲ. ಅದಕ್ಕೆ ಯಾವಾಗಲೂ ದೇವರ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಕೆಲಸಗಳಲ್ಲೂ ನೀವು ಮುಂದೆ ಹೋಗಬೇಕು. ನೀವು ವೆಹಿಕಲಲ್ಲಿ ಟ್ರಾವೆಲ್ ಮಾಡುವಾಗ, ಮನೆಯಿಂದ ಹೊರಡಬೇಕಾದ್ರೂ ಪ್ರಾರ್ಥನೆ ಮಾಡ್ರಿ, ವೆಹಿಕಲ್ ಒಳಗೆ ಕೂತ್ಕೊಂಡುವಾಗಲೂ ಪ್ರಾರ್ಥನೆ ಮಾಡ್ರಿ, ವೆಹಿಕಲಿಂದ ನೀವು ಹೋಗಿ ಸ್ಥಳದಲ್ಲಿ ಇಳಿದು ಬರುವಾಗ ಪ್ರಾರ್ಥನೆ ಮಾಡ್ರಿ, ಮತ್ತೆ ರಿಟರ್ನ್ ಟ್ರಾವೆಲ್ ಮಾಡಬೇಕಾದ್ರೆ ಅಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ರಿ, ಮತ್ತೆ ನೀವು ಮನೆಗೆ ಬಂದು ತಲುಪುವ ತನಕ ತಲುಪಿ ಇಳಿತೀರಲ್ಲ ಆವಾಗೊಂದು ಪ್ರಾರ್ಥನೆ ಮಾಡಿ. ಯಾಕೆ ಪ್ರಾರ್ಥನೆ ಮಾಡುವುದಂದ್ರೆ ಪರಲೋಕದಲ್ಲಿರುವ ದೇವರು ತುಂಬಾ ಸಂತೋಷ ಪಡುವಂತನಾಗಿದ್ದಾರೆ. ಹಾಲೆಲೂಯ. ಯಾಕೆ? ನನ್ನ ನಾಮ ಸ್ಮರಣೆ ಮಾಡುವನ ಹೆಸರುಗಳನ್ನ ದೇವರ ಜ್ಞಾಪಕ ಪುಸ್ತಕದಲ್ಲಿ ನಾನು ಬರೀತೇನೆ. ಹಾಲೆಲೂಯ. ಸುಮ್ಮನೆ ಅಲ್ಲ, ಇಲ್ಲಿ ಏನೋ ವಾಕ್ಯ ಓದಿ ನಾವೇನೋ ತಿಳ್ಕೊಡೋದಲ್ಲ. ಪ್ರಿಯನಾದ ಸಹೋದರ ಸಹೋದರಿ, ದೇವರು ಹೇಳ್ತಾರೆ, ನೀವು ನನ್ನ ನಾಮ ಸ್ಮರಣೆ ಮಾಡ್ತಿರಲ್ಲ, ಅದು ನನ್ನ ಜ್ಞಾಪಕ ಪುಸ್ತಕ. ಹಾಲೆಲೂಯ. ಮೆಮೊರಿ ಬುಕ್. ಅಲ್ಲಿ ನಾನು ಮೆನ್ಷನ್ ಮಾಡ್ತೇನೆ. ಹಾಲೆಲೂಯ. ಅದಕ್ಕಾಗಿ ದೇವರು ನಮ್ಮನ್ನು ನಿಮ್ಮನ್ನು ಕರೆದಿದ್ದಾರೆ. ಹಾಲೆಲೂಯ. ಹಾಗಾಗಿ ಈ 6ನೇ ವಚನವನ್ನು ತೆಗೆದುಕೊಳ್ಳೋಣ. ಯೆಹೂದ್ಯರ ಶುದ್ಧಾಚಾರ ಪದ್ಧತಿಯ ಪ್ರಕಾರ ಅದೇ 6 ಬಾನೆಗಳಲ್ಲಿ ನೀರು ತುಂಬಿ ಮತ್ತೆ ಆ ಪ್ರಾರ್ಥನೆ ಅಂದರೆ ಮತ್ತೊಂದು ಸಲ ಅದು ರಿಪೀಟ್ ಮಾಡ್ತಾ ಇದ್ದೇನೆ. 6 ಬಾನೆಗಳಲ್ಲಿ, ಸುಮ್ಮನೆ ಅಲ್ಲ. ಬಾನೆಗಳಂದರೆ ಸಾಧಾರಣ ಮಟ್ಟಿಗೆ ದೊಡ್ಡದೇ ಇರ್ತದೆ. ಆ ರೀತಿ ಬಾನೆಗಳಲ್ಲಿ ದ್ರಾಕ್ಷರಸ ಹೇಗೆ ಬರ್ತದೆ? ಕನಿಷ್ಠ ದೇವರೇ ನಮ್ಮಲ್ಲಿ ಇಲ್ಲ ಅಂದರೆ ನಾವು ಅದನ್ನು ಕಲಸಿ ಮಾಡಿ ಮಿಕ್ಸ್ ಮಾಡಿ ಎಷ್ಟು ಸಮಯ ಆಗ್ಬೋದು ಪ್ರಿಯನಾದ ಸಹೋದರ ಸಹೋದರಿ? ಹೆಚ್ಚು ಕಮ್ಮಿ ಅರ್ಧ ದಿವಸ ಆಗ್ಬೋದೇನಪ್ಪ. ಅವಾಗ ಊಟ ಎಲ್ಲ ಮುಗಿದು ಎಲ್ಲರೂ ಹೋಗಿರ್ತಾರೆ. ಇಲ್ಲಿ ದೇವರು ಒಂದು ಮಾತು ಹೇಳಿದರೆ ಸಾಕು. ಯಾಕಂದ್ರೆ ಶತಾಧಿಪತಿಗೆ ದೇವರು ಹೇಳ್ತಾರೆ, ನನ್ನ ಆಳಿಗೆ ಗುಣವಾಗಬೇಕು. ಹಾಲೆಲೂಯ. ಅವಾಗ ನೀ ಬರೋದು ಬೇಡ ಸ್ವಾಮಿ, ಅಲ್ಲಿಂದ ನೀವೊಂದು ಮಾತು ಹೇಳಿದರೆ ಸಾಕು, ನನ್ನ ಆಳು ಗುಣ ಆಗ್ತಾರೆ. ಇವತ್ತು ಪರಲೋಕದಿಂದ ಒಂದು ಮಾತು ಹೇಳಿದರೆ ಎಲ್ಲ ಕಾರ್ಯಕ್ರಮಗಳಲ್ಲೂ ನಾವು ನೀತಿವಂತನಾಗಿದ್ರೆ ಆ ಕಾರ್ಯಗಳಲ್ಲಿ ಸಫಲವನ್ನು ಕಾಣುತ್ತೇವೆ. ದೇವರು ಪವಿತ್ರಾತ್ಮರು ಅಧ್ಯಕ್ಷತೆ ಮಾಡ್ತಾರೆ ಅಂತ ಸಭೆಗಳಲ್ಲಿ. ಆ ಅಧ್ಯಕ್ಷತನ ವಹಿಸ್ಕೊಂಡು ದೇವರು ಮಾಡಬೇಕಾ? ಹಾಲೆಲೂಯ. ಮಾಡಬೇಕು ಅನ್ನೋರೆಲ್ಲ ನಿಜವಾಗಲೂ ದೇವರಿಗೆ ಸ್ತೋತ್ರ ಮಾಡಿ. ಹಾಲೆಲೂಯ. ಆವಾಗ ದೇವರ ಕಾರ್ಯವನ್ನ ನೀವು ಕಣ್ಣಾರೆ ನೋಡಬಹುದು. ಯಾಕಂದ್ರೆ ಐಗುಪ್ತದಲ್ಲಿ ದೇವರು ಹೇಳ್ತಾರೆ, ಇಂದು ಕಾಣದ ಐಗುಪ್ತ್ಯರನ್ನು ಎಂದು ನೀವು ಕಾಣಲಾರಿ. ಇಸ್ರಾಯೇಲರ ಜನರಿಗೆ ಮೋಶೆ ಮುಖಾಂತರ ಮೋಶೆನೂ ಅಲ್ಲಿ ಇರ್ತಾರೆ. ಅಲ್ಲಿ ಹೇಳುವಂತ ಮಾತು, ಇವತ್ತು ಇರುವಂತ ಸಮಸ್ಯೆಗಳು, ಇವತ್ತು ಇರುವಂತ ರೋಗಗಳು, ಇವತ್ತು ಇರುವಂತ ದುಃಖಗಳು, ಇವತ್ತು ಫೈನಾನ್ಸ್ ಪ್ರಾಬ್ಲಮ್ಗಳು, ಇವತ್ತು ನಿಮಗೆ ಯಾವುದು ಇಕ್ಕಟ್ಟು ತೊಂದರೆಗಳು ಯಾವುದೇ ಇದ್ದರೂ ಒಂದು ದಿವಸ ಅದು ಇಲ್ಲದೆ ಹೋಗುತ್ತದೆ. ಇದು ದೇವರ ವಾಕ್ಯ. ಹಾಲೆಲೂಯ. ಈ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾಧಿರಾಜನೇ ಸ್ವಾಮಿಯಪ್ಪ, ಮಹಿಮೆ ಹರಸನ ನೀವು ಸ್ವಾಮಿ. ವಿಡಿಯೋ ಮುಖಾಂತರ ನೋಡುವಂಥ ಪ್ರತಿಯೊಂದು ಕುಟುಂಬಗಳಿಗೆ ಸ್ವಾಮಿ ಸಹಾಯ ಮಾಡು. ಭದ್ರಕೋಟೆಯಲ್ಲಿ ಮುಚ್ಚುಮರೆ ಮಾಡು. ಆಪತ್ತು ಅನರ್ಥಗಳು ತುಂಬಿದ ಜಗತ್ತಿನಲ್ಲಿ ಅವ್ರನ್ನೆಲ್ಲರೂ ಸುಕ್ಷೇಮವಾಗಿ ನಡೆಸು. ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಪರಲೋಕದ ತಂದೆ. ಆಮೆನ್. ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.
ದೇವರೆಲ್ಲರನ್ನೂ ಆಶೀರ್ವದಿಸಿರಿ. ಆಮೆನ್.